ನಮಸ್ಕಾರಗಳು. ಈಗಾಗಲೇ ನಮ್ಮ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರಾದ ಮೋಹನ್ ಅವರು ಮಾತಾಡಿದ್ದಾರೆ ಮತ್ತು ಹಿರಿನಟಿ ವಕೀಲರು ಕೂಡ ತುಂಬ ವಿಸ್ತೃತವಾಗಿ ಏನು ಅವಶ್ಯಕತೆ ಇದೆ, ಜಾತ್ರೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ವಿಸ್ತೃತವಾಗಿ ಮಾತಾಡಿದ್ದಾರೆ. ಎಲ್ಲ ಪಾಯಿಂಟನ್ನು ಅವ್ರು ಕವರ್ ಮಾಡಿದ್ದಾರೆ. ನಾನು ಈಗ ಪೊಲೀಸಿಂಗ್ ಪಾರ್ಟ್ ಆಫ್ ಮಾತಾಡ್ತೀನಿ. ಈಗ ಯಾವುದೇ ಒಂದು ಊರಲ್ಲಿ, ಪ್ರತಿ ಊರಲ್ಲೂ ಒಂದು ದೇವಿ ಇರುತ್ತೆ. ಜಾತ್ರೋತ್ಸವ ಹಬ್ಬ ಪ್ರತಿ ವರ್ಷವೂ ಇರುತ್ತೆ. ಕೆಲವೊಂದು ಕಡೆ 5 ವರ್ಷಕ್ಕೆ ಇರುತ್ತೆ. ನಾವು ಲಾಸ್ಟ್ ಟೈಮ್ ಗೋಕಾಕದಲ್ಲಿ ಇದ್ದಾಗ ಕೆಲವೊಂದು ಕಡೆ ಪ್ರತಿ ವರ್ಷ ಇರುತ್ತೆ. ಇದು ಯಾಕೆ ಇರುತ್ತೆ? ಈ ಜಾತ್ರೋತ್ಸವ ಯಾಕೆ ಮಾಡ್ತೇವೆ? ಒಳ್ಳೆಯದಾಗಲಿ ಅಂತ, ಊರಿಗೆ ಒಳ್ಳೆಯದಾಗಲಿ ಅಂತ. ಅದು ಯಾವುದೋ ಕಮಿಟಿಗಷ್ಟೇ ಸಂಬಂಧಪಟ್ಟಿದ್ದು, ಅಲ್ಲಿ ಇದ್ದವ್ರಿಗೆ ಮೆಂಬರ್ಸಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ. ಇದು ಪೂರಾ ಊರಿಗೆ ಸಂಬಂಧಪಟ್ಟಿದ್ದು. ಊರ ಹಬ್ಬ ಇದು ಜಾತ್ರೆ ಅಂದರೆ. ಸೊ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಹಯೋಗ ಬೇಕು ಇದರಲ್ಲಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು, ಕಾಸ್ಟು ಅದೆಲ್ಲ ಬಿಟ್ಟು ಅದರಿಂದ ಮುಂದೆ ಹೋಗಿ ನಾವು ಸಹಯೋಗ ಮಾಡಬೇಕಾಗುತ್ತೆ. ಸಹಯೋಗ ಸಹಕಾರ ಇಲ್ಲದೆ ಯಾವ ಜಾತ್ರೆನೂ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಯಾವುದೇ ರೀತಿ ಅಹಿತಕರ ನಡೆದೇ ಇರುವಾಗ ಮಾಡಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಸಹಕಾರನೂ ಅಗತ್ಯ. ಈಗ ಸಹಕಾರ ಅಂತೂ ಬೇಕೇ ಬೇಕು. ಈಗ ಕೆಲವು ಏನಿರ್ತೈತಿ, ಉಪದ್ರವಿ ದುಂಬಡಿ ಹೊಡೆಯೋರು ಎಲ್ಲ ಊರಲ್ಲೂ ಇರ್ತಾರೆ. ಬ್ಲ್ಯಾಕ್ ಶಿಪ್ಸ್ ಅಂತ ಇರುತ್ತೆ. ಅಂಥವ್ರು ಇರ್ತಾರೆ. ಅವ್ರು ಏನೋ ಯಾವುದೋ ಒಂದು ಜಗಳ ಇರ್ತೈತಿ, ಯಾವಾಗೋ ಆಗಿರ್ತೈತಿ, ಅದನ್ನು ಜಾತ್ರೆ ಅಂದ್ಕೊಂಡು ನೆನಪಾಗ್ತೈತೆ ಅವ್ರು. ನಾ ಅದಕ್ಕೆ ಕ್ಲಿಯರಾಗಿ ಹೇಳಕತ್ತೀನಿ. ಮೊದಲೇ ಒಂದು ಟೈಮ್ ಇತ್ತು, ಏನೋ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಸ್ಟೇಷನ್ಗೆ ಬರ್ತಿದ್ರು, ಹಿರಿಯರು ಕರ್ಕೊಬರ್ತಿದ್ರು, ಮಾತಾಡಿ ಸುಧಾರಿಸಂತೀವಿ ಸರ್, ಗೊತ್ತಾಗಿಲ್ಲ ಹುಡುಗನಿಗೆ, ಸರಿ ಮಾಡ್ಕೊತೀವಿ ಅಂತ. ಆ ದಿನ ಹೋಗಿದೆ, ತಲೆಯಲ್ಲಿ ಇಟ್ಕೊಳ್ಳಿ. ಆ ದಿನ ಹೋಯ್ತು. ಗಲಾಟೆ ಆಯಿತು ಅಂದ್ರೆ ಪಕ್ಕ FIR ಕೇಸೇ ರಿಜಿಸ್ಟರ್ ಆಗ್ತೈತಿ. ಇದು ನೆನ್ಪಿಟ್ಕೊಳ್ಳಿ, ನೀವು ಹೇಳ್ರಿ ಎಲ್ಲರಿಗೂ. ಆ ದಿನ ಹೋಯ್ತು. ನಾವು ಕರೆದಾಯಿತು, ಹಿರಿಯರು ಬಂದರೆ ರಾಜಿ ಮಾಡಿಸಿ ಕಳಿಸಿ ಆ ದಿನ ಹೋಯ್ತು. ಈಗ ಬಂತು ಕೇಸ್ ಪ್ರಕರಣ, ಏನಾದ್ರು ಗಲಾಟೆ ಆಯಿತು ಅಂದ್ರೆ ನಾವು ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ. ಇದು ಮಾತ್ರ ನಮ್ಮ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. ನಮ್ಮ ಆಫೀಸರ್ಸಿಗೂ ಹೇಳಿದ್ದೀವಿ. ನಾವು ಕೂಡ ಇದ್ರದ್ದು ಈಗ ನಾವು ಗೋಕಾಕ್ ನೀವು ಜಾತ್ರೆ ನೋಡಿದ್ದೀರಿ, ತುಂಬ ಸಹಕಾರ ಮಾಡಿದ್ರು. ಕಮಿಟಿಯವರಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ, ಊರ ಜನರು. ಹಾಗಾಗಿ ಅತಿ ವಿಜೃಂಭಣೆಯಿಂದ ಎಷ್ಟು ಜನ ಸೇರಿದರು. ನನ್ನ ಲೈಫಲ್ಲಿ ಫಸ್ಟ್ ನಾನು ಶಿರ್ಸಿ ಜಾತ್ರೆನೂ ಮಾಡಿ ಬಂದೇನೆ. ಶಿರ್ಸಿ ಜಾತ್ರೆ 2 ಶಿರ್ಸಿ ಜಾತ್ರೆ, 1 ಶಿರ್ಸಿ ಜಾತ್ರೆ ನಾನೇ ಅಲ್ಲಿ ಪೂರಾ ಬಂದೋಬಸ್ತ್ ಮಾಡಿದ್ದೀನಿ. ಬಟ್ ಈ ಜಾತ್ರೆ ಗೋಕಾಕ್ ಜಾತ್ರೆ ಆಗಿದ್ದು ಅಷ್ಟು ಜನ ನಾನು ಎಲ್ಲೂ ನೋಡೋದು. ಆದರೂ ಒಂದು ಅಹಿತಕರ ಘಟನೆ ನಡೆದಿಲ್ಲ, ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ ಅಲ್ಲಿ, ಕಳ್ಳತನದ್ದಾಗಲಿ ಚೇನ್ ಸ್ನ್ಯಾಚಿಂಗ್ ಆಗಲಿ. ಸೊ ಇದು ಯಾಕೆ ಸಾಧ್ಯ ಆಯಿತು ಅಂದ್ರೆ ಎಲ್ಲರಿಗೂ ಸಹಕಾರ. ಅದರಲ್ಲಿ ಪೊಲೀಸರು ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ನಮಗೆ ಸಾರ್ವಜನಿಕರ ಸಹಕಾರನೂ ಅಗತ್ಯ. ಪ್ರತಿಯೊಬ್ಬರು ಪೊಲೀಸ್ ಆಗಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನು, ಆ ಊರಿನ ನಾಗರಿಕ ಪೊಲೀಸ್ ಆಗಿ ಕೆಲಸ ಮಾಡಬೇಕು. ಯಾಕಂದರೆ ಪೊಲೀಸಿಂಗ್ ಬರೀ ಯೂನಿಫಾರ್ಮ್ ಹಾಕೊಂಡ್ರೆ ಅಷ್ಟೇ ಅಲ್ಲ, ನೀವೆಲ್ಲ ಪೊಲೀಸರು ವಿದೌಟ್ ಯೂನಿಫಾರ್ಮ್. ಆ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲೇ ಬರಬೇಕು, ಸೇವಾ ಮನೋಭಾವ ಬರಬೇಕು. ಆವಾಗಲೇ ಎಲ್ಲ ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಆಗ್ತದೆ. ಸೇವಾ ಮನೋಭಾವ ಇಟ್ಕೊಂಡು ಅಬ್ಲಿಗೇಷನ್ ಅಂತ ಮಾಡಿದ್ರೆ ಆಗೋದಿಲ್ಲ. ಇಲ್ಲಪ್ಪ ಏನೋ ಮಾಡಬೇಕು ಹಂಗಲ್ಲ, ನಾವು ಮಾಡಬೇಕು. ನಮ್ಮ ಊರು, ನಮ್ಮ ಜಾತ್ರೆ, ನಮ್ಮ ದೇವಿ ಅಂತ ಆ ಮನೋಭಾವದಿಂದ ಮಾಡಿದ್ರೆ ಎಲ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾವು ಆಲ್ರೆಡಿ ಪೊಲೀಸಿಂಗ್ ಇದರಲ್ಲಿ ನಾವೀಗ ಒಂದು 10 ದಿನ ಮೊದಲಿಂದನೇ ನಾವು ಶುರು ಹಚ್ಕೊತೀವಿ. ಐಡೆಂಟಿಫೈ ಮಾಡೋದು, ಪಾಕೆಟ್ ಎಲ್ಲೆಲ್ಲಿ ಹುಡುಗರು ಕೂತ್ಕೊಂಡು ಸುಮ್ಮನೆ ದುಂಬಡಿ ಹೊಡಿಯೋದು, ರಾತ್ರಿ ಕೂತ್ಕೊಂಡು ಡ್ರಿಂಕ್ಸ್ ಅದೆಲ್ಲ ಇಲ್ಲಿ ಕ್ಲಿಯರ್ ಮಾಡಿಸ್ತೀವಿ. 10 ದಿನ ಮೊದಲಿಂದ ಶುರು ಹಚ್ಕೊತೀವಿ. ಈಗ ನಮ್ಮಲ್ಲಿ ಮುಫ್ತಿಯಲ್ಲೂ ಆ ಜಾತ್ರೆ ಟೈಮಲ್ಲಿ ಪೊಲೀಸರು ಇರ್ತಾರೆ. ಅವ್ರು ಯಾವ ಯೂನಿಫಾರ್ಮಲ್ಲಿ ಇರೋದಿಲ್ಲ. ಸೊ ಅವ್ರ ಪಕ್ಕ ಅದರಲ್ಲಿ ಮತ್ತು ನಾವು ಇವನ್ ಚೆಕ್ಕಿಂಗ್ ಅದು ಇದು ತುಂಬ ಇದೆ ನಮ್ಮ ಹತ್ರ. ನಾವು ಈಗ ಡಿಸ್ಕ್ಲೋಸ್ ಮಾಡೋದಿಲ್ಲ, ಅಲರ್ಟ್ ಆಗ್ತಾರೆ ಹುಡುಗರು. ಸೊ ಅದನ್ನು ನಾವು ನಮ್ಮ ಪೊಲೀಸಿಂಗ್ ಕರ್ತವ್ಯನ ನಾವು ಮಾಡ್ತೀವಿ. ಅದರಲ್ಲಿ ಮತ್ತು ಒಂದು ಸ್ವಲ್ಪನೂ ಚೂಕ್ ಮಾಡೋದಿಲ್ಲ. ಇದನ್ನು ನಾವು ಕ್ಲಿಯರಾಗಿ ಹೇಳ್ತಿದ್ದೀನಿ. ಮತ್ತು ಯಾವ ಹುಡುಗರು ಇದ್ದಾರೆ ಅವ್ರಿಗೆ ನೀವೇ ಹೇಳಿ, ನಂತರ ಬಂದು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಳ್ಳೋಕ್ಕಿಂತ ಆ ಸಿಚುವೇಶನ್ ಬರದೇ ಇದ್ದಂಗೆ ನೋಡ್ಕೊಳ್ಳೋದು ಉತ್ತಮ. ಸೊ ಹಾಗಾಗಿ ನೀವು ತಿಳಿ ಹೇಳಿ, ಈ ಜಾತ್ರೆ ನಮ್ಮ ಊರಿನ ಜಾತ್ರೆ ಇದೆ. ಏನೇ ಒಂದು ಸಣ್ಣ ಘಟನೆ ಆದರೂ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಏನೋ ಒಂದು ಸಣ್ಣ ಘಟನೆ. ಮತ್ತು ಜನ ಏನು ಮಾತಾಡ್ಕೊತಾರೆ, ಈ ಆ ಊರು ಜಾತ್ರೆ ಹೋದವಪ್ಪ ಹಿಂಗಾಯಿತು ಏನೋ ಕಳ್ಳತನ ಆಯಿತು ಅಥವಾ ಚೇನ್ ಸ್ನ್ಯಾಚಿಂಗ್ ಏನಾಯಿತು, ಅವ್ರು ಇಟ್ ಇಸ್ ಬಿ ಎ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಂದವರಿಗೆ. 10 ಜನರಿಗೆ ಹೋಗಿ ಹೇಳ್ತಾರೆ ಅವ್ರು, ಯಾಕೆ ಕೊನ್ನೂರು ಜಾತ್ರೆ ಹೋಗಿದ್ದು ಹಿಂಗಾಯ್ತು ಅಂತ. ಸೊ ಅದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕೊನ್ನೂರು ಗ್ರಾಮದ ನಾಗರಿಕರ ಕರ್ತವ್ಯ ಮತ್ತು ಇದು ಸೇವೆ ಅಂತ ಅಂದ್ಕೊಂಡು ನೀವು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ನಿಮ್ಗೆ ಅನಿಸ್ತೈತಿ ಯಾರೇ ದುಂಬಡಿ ಮಾಡೋರು ಅಥವಾ ಕಿರಿಕಿರಿ ಮಾಡೋರು ಅಂತ ಹುಡುಗರಿದ್ರೆ ನಮ್ಗೆ ಹೇಳಿ, ನಾವು ಅವ್ರನ್ನ ಫಸ್ಟೇ ಅವರಿಗೆ ನಾವು ಒಂದು ಅಲರ್ಟ್ ಕೊಡ್ತೀವಿ. ಅದರಲ್ಲೂ ಸುಧಾರಿಸಿಲ್ಲ ಅಂದ್ರೆ ಮತ್ತು ನಾವು ಡೋಸ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ. ಫಸ್ಟ್ ನಾವು ಅವ್ರಿಗೆ ಅಲರ್ಟ್ ಮಾಡ್ತೀವಿ, ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತ. ಅಲ್ಲೂ ಕೇಳಲಿಲ್ಲ ಅಂದರೆ ನಾವು ನಂತರ ಅವ್ರಿಗೆ ಮೆಡಿಸಿನೇ ಇತ್ತು. ಸೊ ಹಾಗಾಗಿ ನಮ್ಮದು ಮೆಸೇಜ್ ವೆರಿ ಕ್ಲಿಯರ್ ಇದೆ. ಲಾ ಆ್ಯಂಡ್ ಆರ್ಡರ್, ಶಾಂತಿ ಸೌಹಾರ್ದತೆಗೆ ಏನೇ
ಅಡಚಣೆ ಆಗ್ತದೆ ಅಂದರೆ ಅದನ್ನು ನಾವು ರಿಮೂವ್ ಮಾಡ್ತೀವಿ ಪಕ್ಕ ಕ್ಲಿಯರಾಗಿ. ಸೊ ಹಾಗಾಗಿ ಎಲ್ಲರೂ ಒಂದಾಗಿ ನಮ್ಮೊಂದಿಗೆ ಸಹಕಾರ ಮಾಡಿ ನಮ್ಗೆ ಅಲರ್ಟ್ ಮಾಡ್ತಾ ಇರ್ಬೇಕು. ಯಾಕಂದರೆ ಪೊಲೀಸರು ನಮ್ಮಲ್ಲಿ ಅಷ್ಟಿಲ್ಲ. ಈಗ ಹಾರ್ಡ್ಲಿ ಇಲ್ಲಿ ರೂರಲ್ ಸ್ಟೇಷನ್ನಲ್ಲಿ 40 ಜನ ಇದ್ದಾರೆ. ನಿಮ್ಮದು ಕೊನ್ನೂರು ಪಾಪ್ಯುಲೇಷನ್, ಪೊಲೀಸಿಂಗ್ ಕಡಿಮೆ ಇದೆ. ನಿಮ್ಮ ಸಹಕಾರ ನಮಗಾಗತ್ತೆ. ನಾವು ಏನು ಮಾಡಬೇಕಾದ್ರೆ ಮಾಡ್ತೀವಿ. ಜಾತ್ರೆ ಟೈಮಿಗೆ ಹೊರಗಡೆಯಿಂದ ಪೊಲೀಸ್ ಬರ್ತಾರೆ, ಎಲ್ಲ ಬರ್ತಾರೆ. ಅದಕ್ಕೂ ಮೊದಲೇ ಒಂದು ವಾರ ಮೊದಲೇ ನಾವು ಅಲರ್ಟ್ ಆಗಿಬಿಟ್ರೆ ಏನೂ ಘಟನೆ ನಡೆಯೋದಿಲ್ಲ. ನಾವು ಗೋಕಾಕ್ ಅಷ್ಟು ದೊಡ್ಡ ಜಾತ್ರೆ ಆಯಿತು, 8 ದಿನಗಟ್ಟಲೆ ಜಾತ್ರೆ ನಡೀತು, ಒಂದೇ ಒಂದು ಘಟನೆ ನಡೆಯೋದಿಲ್ಲ. ಸೊ ಅದಕ್ಕೆಲ್ಲ ಸಹಕಾರ ಇದೆ. ಅದೇ ರೀತಿ ನಿಮ್ಮ ಸಹಕಾರ ನಮ್ಗೆ ಅಗತ್ಯ ಇದೆ, ನೀವು ಕೊಡ್ತೀರಿ ಅಂತ. ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಇದೆ ನಮಗೆ ಪಾಸ್ ಮಾಡಿ. ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೆ ನೀವಾಗೇ ಅಲ್ಲಿ ಹೋಗಿ ಕೇಳಕ್ಕೆ ಹೋಗೋದು, ಅಲ್ಲಿ ದುಮ್ಡಿ ಹೊಡಕ್ಕೆ ಹೋಗೋದು, ಜಗಳ ಮಾಡೋಕ್ಕೆ ಹೋಗೋದು ಮಾಡಬೇಡಿ. ಪೊಲೀಸ್ರ ಹತ್ರ ಬನ್ನಿ, ನಾವು ವಿಲ್ ಫೈಂಡ್ ಎ ಸೊಲ್ಯೂಷನ್. ಈಗ 90% ಕೇಸ್ ಹಂಗೆ ಏನೋ ಆಯಿತು ಅಂದ ಕೂಡಲೇ ಅವ್ರವರೇ ಕೇಳಕ್ಕೆ ಹೋಗೋದು, ಅಲ್ಲಿ ಹೊಡೆದಾಟ ಆಗೋದು. ನಾವಿದ್ದೀವಲ್ಲ, ನಮ್ಗೆ ಹೇಳಿ ಹಿಂಗೆ ಮಾಡಕತ್ತಾರೆ ಇವರು, ಹಿಂಗೆ ಇದು ವೈಲೇಟ್ ಆಗ್ತಾಯಿದೆ, ಹಿಂಗೆ ತಪ್ಪಾಗ್ತಾಯಿದೆ ಅಂತ. ಆಮೇಲೆ ಭಂಡಾರ ವಿಷಯದಲ್ಲಿ ಇದು ವೆರಿ ಕ್ಲಿಯರ್ ಇದೆ. ಹೊನ್ನಾಟದಲ್ಲಿ ಈಗ ಗೋಕಾಕ್ ಜಾತ್ರೆಯಲ್ಲೂ ಕೂಡ ಹೊನ್ನಾಟದಲ್ಲಿ ಭಂಡಾರ ಯೂಸ್ ಮಾಡಿಲ್ಲ, ಇಲ್ಲೂ ಯೂಸ್ ಮಾಡೋದಿಲ್ಲ ಅಂತ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ. ಇಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನೈಟ್ ಟೈಮ್ ಇರ್ತೈತಿ, ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಅದು. ಯಾಕಂದ್ರೆ ನೈಟ್ ಟೈಮಲ್ಲಿ. ಆಮೇಲೆ ಭಂಡಾರನ ನಾವು ಕೂಡ ಈಗ ತಹಸೀಲ್ದಾರ್ ಜೊತೆಗೆ ಸೇರಿಕೊಂಡು ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಇರ್ತಾರೆ, ಇಲ್ಲಿ ಎಲ್ಲೆಲ್ಲೇ ಸೇಲ್ ಮಾಡ್ತಾರೆ ಅಲ್ಲಿ ರೇಡ್ ಮಾಡ್ತೀವಿ ನಾವು. ಅದು ಏನಾದರೂ ಸಿಂಥೆಟಿಕ್ ಇದೆ, ಬಣ್ಣ ಇದ್ದರೆ ದೆನ್ ವಿಲ್ ಸೀಸ್ ಇಟ್. ಮತ್ತು ಅದಕ್ಕೆ ಪೆನಾಲ್ಟಿನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಸೊ ಅದು ಕ್ಲಿಯರ್ ಇದೆ. ನೀವು ಏನೋ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಜನರ ಆರೋಗ್ಯದ ಜೊತೆ ಚಕಂದ ಆಡಬಾರ್ದು. ಸೊ ದೇವರ ಸೇವೆ ಅಂತ ಹೇಳ್ಬಿಟ್ಟು ಸಿನ್ಸಿಯರಾಗಿ ಏನು ನಾವು ಅರಿಶಿಣದ ಏನು ಭಂಡಾರ ಇದೆ ಅದನ್ನೇ ಯೂಸ್ ಮಾಡಿ. ಗೋಕಾಕ್ ಜಾತ್ರೆಯಲ್ಲೂ ಕೂಡ 99.5% ಅದೇ ಯೂಸ್ ಆಗಿದೆ. ಲಾಸ್ಟ್ ಡೇ ಏನೋ 1-2 ಕಡೆಯಿಂದ ಬಂದಿತ್ತು, ನಾವು ಐಡೆಂಟಿಫೈ ಮಾಡಿದ್ವಿ ಅವ್ರನ್ನೇ. ವಿ ಹ್ಯಾವ್ ಫೈಂಡ್ ದೆಮ್ ಆಲ್ಸೋ. ಸೊ ಆ ಟೈಪ್ ಸಿಚುವೇಷನಲ್ಲಿ ತಂದ್ಕೋಬೇಡಿ. ಇವರು ವಕೀಲರು ಹೇಳ್ದಂಗೆ ಇದು ಟರ್ಮರಿಕ್, ಇಟ್ ಹ್ಯಾಸ್ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇದೆ, ಇದರಲ್ಲಿ ಔಷಧಿ ಗುಣ ಇದೆ. ಇಟ್ ಇಸ್ ಗುಡ್ ಓನ್ಲಿ. ಅದು ಯಾವಾಗೂ ಹಾನಿ ಮಾಡೋದಿಲ್ಲ, ಒಳ್ಳೆಯದೇ ಮಾಡುತ್ತೆ. ಈ ಬಣ್ಣ ಅಂತೂ ಕಣ್ಣಿಗೆ ಹೋಯ್ತು, ನೀವು ಇನ್ನೇಲ್ ಮಾಡಿದ್ರೆ ನಿಮಗೆಲ್ಲ ಲಂಗ್ಸ್ ಪ್ರಾಬ್ಲಮ್ ಅದು ಇದು ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಅಂಗಡಿ ಅಂತ ಇದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ನಾವು ರೆಗ್ಯುಲರ್ ನಮ್ಗೆ ಇನ್ಫಾರ್ಮೇಷನ್ ಬಂತು ಅಂದ್ರೆ ಪಕ್ಕ ರೇಡ್ ಮಾಡ್ತೀವಿ, ಅಂಗಡಿನ ರೇಡ್ ಮಾಡಿ ಮತ್ತು ಬಂದ್ ಮಾಡಿಸ್ತೀವಿ. ಫೈನು ಬೀಳುತ್ತೆ. ಸೊ ಅದಕ್ಕೆ ಆಸ್ಪದ ಕೊಡಬೇಕು, ಯಾವುದಕ್ಕೂ ಆಸ್ಪದ ಕೊಡಬೇಡಿ. ನಾವು ಪೊಲೀಸರಿಗೆ ಕೆಲಸ ಕಡಿಮೆ ಕೊಡಿ, ಪೊಲೀಸರಿಗೆ ಕೆಲಸ ಕೊಡಬೇಡ್ರಿ. ನಾ ಹೇಳೋದು ಅಂದ್ರೆ ಚೆಂದ ಇರ್ತೈತಿ. ಪೊಲೀಸರು ಕೆಲಸ ಕೊಡೋಕೆ ಶುರು ಮಾಡಿದ್ರೆ ಮತ್ತು ಪೊಲೀಸರು ನೀವು ಬ್ಯುಸಿ ಆಗಿಬಿಡ್ತೀರಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಆಚರಿಸೋಣ. ಜಾತ್ರೆ ಮೆಮೊರಬಲ್ ಆಗಬೇಕು. ಜಾತ್ರೆ ಯಾವಾಗಲೂ ನೆನ್ಪಿಟ್ಕೋಬೇಕು. ಈ ನೆಕ್ಸ್ಟ್ ಜಾತ್ರೆ ಬರೋ ತನಕ ಪ್ರತಿಯೊಬ್ಬರು ಹೇಳ್ಕೊಳ್ತಾ ಇರಬೇಕು, ಕನ್ನೂರು ಜಾತ್ರೆ ಭಾರಿ ಚೆನ್ನಾಗೈತೆ, ಭಾರಿ ಚೆನ್ನಾಗಿತ್ತು. ಇದು ಒಂದು ರೀತಿ ಗರ್ವ, ನಮಗೆ ಒಂದು ರೀತಿ ಪ್ರೌಡ್. ಪ್ರತಿಯೊಬ್ಬರಿಗೂ ಪ್ರೌಡ್ ಫೀಲ್ ಆಗಬೇಕು ನಮ್ಮ ಊರಿನವ್ರಿಗೆ. ಹೌದಪ್ಪ, ನಮ್ಮ ಜಾತ್ರೆ ತುಂಬ ಚೆನ್ನಾಗೈತೆ, ಅಚ್ಚುಕಟ್ಟಾಗೈತೆ, ಎಲ್ಲರೂ ಖುಷಿಯಾಗಿ ಹೋದರು, ಖುಷಿಯಾಗಿ ಬಂದು ಭಕ್ತಿಯಿಂದ ಸೇವೆ ಕೊಟ್ಟು ಸೇವೆ ಸಲ್ಲಿಸಿ ಹೋದರು ಅಂತ ಈ ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು. ಸೊ ಹಾಗಾಗಿ ಮತ್ತೇನು ಹೆಚ್ಚು ಮಾತಾಡೋದಿಲ್ಲ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಪೊಲೀಸಿಂಗಲ್ಲಿ. ನಾವು ಕೂಡ ಕೆಲವೊಂದು ಕಡೆ ಟ್ರಾಫಿಕ್ ರೆಗ್ಯುಲೇಷನ್ನು ಏನಿದೆ ಅದು ನಾವು ಪ್ಲ್ಯಾನ್ ಮಾಡ್ಕೊತೀವಿ. ನಾವು ಮಿನಿಮಮ್ ಇನ್ಕನ್ವೀನಿಯನ್ಸ್ ಮಾಡ್ತೀವಿ. ಇನ್ಕನ್ವೀನಿಯನ್ಸ್ 90% ವಿಲ್ ಅವಾಯ್ಡ್. ಪಬ್ಲಿಕ್ಕಿಗೆ, ಲೋಕಲ್ ಪಬ್ಲಿಕ್ಕಿಗೆ ಯಾವುದೇ ರೀತಿ. ಬಟ್ ಎಲ್ಲಿ ಅವಾಯ್ಡ್ ಆಗೋದಿಲ್ಲ ಅಲ್ಲಿ, ಯಾಕಂದ್ರೆ ಇಲ್ಲಿ ನಾನು ನೋಡಿದೆ, ಇಲ್ಲಿ ರೋಡ್ಸ್ ಎಲ್ಲ ತುಂಬ ನ್ಯಾರೋ ಇದೆ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸ್ವಲ್ಪ ನಾವು ಆ ಟೈಮಿಗೆ ನಿಮ್ಮ ಯಾರು ಬೇರೆ ಕಡೆಯಿಂದ ನಿಮ್ಮ ಸಂಬಂಧಿಕರೆಲ್ಲ ಬಂದಿದ್ದರೆ ವೆಹಿಕಲ್ಸ್ ಎಲ್ಲ ಸ್ವಲ್ಪ ದೂರ ಆ ಟೈಮಿಗೆ, ಜಾತ್ರೆ ಟೈಮಿಗೆ ಸ್ವಲ್ಪ ದೂರ ಇರಿಸುವಾಗೆ ನೀವೇ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಒಂದು ಸಲ ಒಳಗಡೆ ಬಂತು ಮತ್ತು ಮೂಮೆಂಟ್ ಆಗ್ತಾಯಿತ್ತು ಅಂದರೆ ಜನರ ಮೂಮೆಂಟಿಗೆ ಕಷ್ಟ ಆಗ್ತದೆ. ಅದನ್ನು ನಾವು ಜಾತ್ರೆಗೆ ಒಂದು 2-3 ದಿನ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನಾವು ನಿಮಗೂ ಕಮ್ಯುನಿಕೇಟ್ ಮಾಡ್ತೀವಿ. ಹಾಗೇನಾದರೂ ಇದ್ದರೆ. ಇಲ್ಲ ಇನ್ನು ನಿಮ್ಮದು ತೇರೋಗೋ ಏರಿಯಾ ಎಲ್ಲ ಕ್ಲಿಯರ್ ಇದೆ, ಅಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ವಿ ಆರ್ ಪ್ರೋ ಪೀಪಲ್ ಫ್ರೆಂಡ್ಲಿ. ನಾವು ಏನೇ ಎಲ್ಲ ಬಂದೋಬಸ್ತ್ ಮಾಡ್ತೀವಿ. ಮೇನ್ ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತ್ರ ಯಾವುದೇ ರೀತಿ ಮುಲಾಜಿಲ್ಲದೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದು ನಾನು ಈ ವೇದಿಕೆಯಲ್ಲಿ ಮುತ್ಕೊಂಡು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಮ್ಮ SP ಸಾಹೇಬರು ಬಂದಿದ್ದಾರೆ, ಈಗ ಹೊಸ SP ಸಾಹೇಬರು. ಈ ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್. ಯಾವುದಕ್ಕೂ ಈಗ ಅದೇ ಹೇಳಿದ್ನಲ್ಲ, ಮೊದಲೇ ಮಾತಾಡ್ಕೊಂಡು ಬಿಟ್ಟಿದ್ವಿ, ಅದು ದೇಶ ವಾನ್. ಈಗ ಪಕ್ಕ FIR ಮಾಡ್ತೀವಿ. ಸೊ ಅದಕ್ಕೆ ಆಸ್ಪದ ಮಾಡ್ಕೊಡ್ಲಿಕ್ಕೆ ಹೇಳಿಬಿಡ್ರಿ. ಎಲ್ಲರಿಗೂ ನೀವೇ ಊರಿನಲ್ಲಿ ಪ್ರತಿಯೊಬ್ಬರು ಇಷ್ಟೆಲ್ಲ ಜನ ಸೇರಿದ್ರಿ, ಊರಲ್ಲಿ ಹೋಗಿ ಹೇಳಿ ಯಾವುದೇ ರೀತಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರದಂತೆ ಎಲ್ಲ ಚೆನ್ನಾಗಿ ಆಚರಿಸ್ಕೊಂಡು ಹೋಗಬೇಕು. ನಿಮ್ಗೆ